ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. 2004-05 ಪ್ರಾರಂಭ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಮಕ್ಕಳ ಒಂದು ಶಿಕ್ಷಣದ ಶೈಕ್ಷಣಿಕ ಮಟ್ಟವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಒಂದಿಷ್ಟು ಸಮಾನ ಮನಸ್ಕರು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದು ಇಲ್ಲಿಯ ತನಕ ಕೂಡ ಯಾವುದೇ ಫಲಾಪೇಕ್ಷೆ ಪಡೆಯದೆ ಇಲ್ಲಿ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಶೈಕ್ಷಣಿಕ ಸಂಸ್ಥೆಯ ನಿರ್ದೇಶಕರುಗಳು ಧರ್ಮದರ್ಶಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನದ ಫಲವಾಗಿ ದಿವಸ ಒಂದಿಷ್ಟು ನಗರದಲ್ಲಿ ದಾಪುಗಾಲಿಟ್ಟು ಒಂದು ಉತ್ತಮ ಶೈಕ್ಷಣಿಕ ಸಂಸ್ಥೆಯನ್ನು ಮಾತನ್ನು ಜನರ ಬಾಯಲ್ಲಿ ನಾವು ಇವತ್ತು ಕೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಶಿಕ್ಷಣದ ವ್ಯವಸ್ಥೆ, ಶಿಕ್ಷಣದ ಬದ್ಧತೆ ಮತ್ತು ಕಲಿಕೆಯ ಕ್ರಮ, ಶೈಕ್ಷಣಿಕ ಪರಿಪೂರ್ಣತೆಗೆ ತುಂಬ ಆದ್ಯತೆ ಕೊಟ್ಟು ಮಕ್ಕಳನ್ನು ತಯಾರು ಮಾಡಿ ಉತ್ತಮ ಫಲಿತಾಂಶವನ್ನು ಪಡೆಯೋದರಲ್ಲಿ ನಮ್ಮ ಶೈಕ್ಷಣಿಕ ಸಂಸ್ಥೆ ಯಾವ ವರ್ಷನೂ ಕೂಡ ಹಿಂದೆ ಉಳಿದಿಲ್ಲ ಅಂತ ಮಾತನ್ನು ನಿಜವಾಗ್ಲೂ ಕೂಡ ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ತನ್ನದೇ ಆದಂಥ ಸಂಪನ್ಮೂಲ ರೂಢಿಸ್ಕೊಂಡು ಆರ್ಥಿಕ ಶಕ್ತಿಯನ್ನು ರೂಢಿಸ್ಕೊಂಡು ಬ್ಯಾಂಕ್ಗಳು ಮತ್ತೊಂದರ ಮೂಲಕ ಸಾಲ ವಗೈರೆಗಳನ್ನು ಮಾಡಿ ಶೈಕ್ಷಣಿಕ ಸಂಸ್ಥೆಯ ಕಟ್ಟಡಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒಂದಿಷ್ಟು ಕಾಲಕ್ಕೆ ತಕ್ಕಂತೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ದಂಗೆ, ಹೊಂದಾಣಿಕೆ ಮಾಡ್ಕೊಳ್ದಂಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಪೂರಕವಾಗಿ ಹೇಳಬೇಕು ಅಂದರೆ ಒಂದು ಡಿಜಿಟಲ್ ಸಿಸ್ಟಮನ್ನು, ಎಜುಕೇಷನ್ ಸಿಸ್ಟಮ್ ಏನು ಬಂತು ಅದನ್ನು ಕೂಡ ಅಳವಡಿಸ್ಕೊಂಡು ಟೀಚರ್ಸ್ ಕೂಡ ಅದಕ್ಕೆ ಪೂರಕವಾಗಿ ಟ್ರೈನಿಂಗುಗಳನ್ನೆಲ್ಲ ಕೊಟ್ಟು ಅದಕ್ಕೆ ತಯಾರು ಮಾಡ್ತಕ್ಕಂಥ ಕೆಲಸನೂ ಕೂಡ ನಮ್ಮ ಸಂಸ್ಥೆ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದೆ. ಅದಲ್ಲದೆ ಗ್ರಾಮೀಣ ಪ್ರದೇಶಕ್ಕೆ ವಾಹನ ವ್ಯವಸ್ಥೆ ಕಲ್ಪಿಸಿ ಸುಮಾರು 23 ವಾಹನ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಸುಮಾರು 60-70 ಗ್ರಾಮಗಳಿಗೆ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದು ಆ ಮಕ್ಕಳುಗಳನ್ನು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಕಲ್ಪಿಸಿದ್ದೀವಿ. ಈಗ 25 ವರ್ಷದಲ್ಲಿ ನಮ್ಮ ಸಂಸ್ಥೆ ಸುಮಾರು 1000 ಜನ ಇಂಜಿನಿಯರ್ಗಳು, ಡಾಕ್ಟರ್ಸ್ಗಳು, ವಿಶೇಷವಾಗಿ ಕೇಂದ್ರ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಾವೇನು ಈ ಶೈಕ್ಷಣಿಕ ಸಂಸ್ಥೆನ ಗ್ರಾಮೀಣ ಮಕ್ಕಳನ್ನ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತಿದ್ವಿ, ಆ ಕೆಲಸ ನಿಜವಾಗ್ಲೂ ಮಾಡಿದ್ವಿ ಅಂಥೇಳಿ ನಮಗೆ ಕಳೆದ ವರ್ಷ ನಾವು ಕರೆದಂಥ ಹಳೆಯ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ನೋಡಿದಾಗ ಗೊತ್ತಾಯಿತು. ಇಷ್ಟೆಲ್ಲ ಮಾಡಿದ ಮೇಲೆ ಶಿಕ್ಷಣ ಸಂಸ್ಥೆಯ ಒಂದಿಷ್ಟು ಪ್ರವೇಶನ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಅದಕ್ಕೆ ತಕ್ಕಂಥ ಕಟ್ಟಡಗಳನ್ನು ಕಟ್ಟಬೇಕು, ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು 3 ಕೋಟಿ ರೂಪಾಯಿದೊಂದು ಹೈಸ್ಕೂಲ್ ಕಟ್ಟಡ, 3 ಕೋಟಿ ರೂಪಾಯಿ ಒಂದು ಕಾಲೇಜ್ ಕಟ್ಟಡ, ಎರಡನ್ನೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಒದಗಿಸಿ ಡಿಜಿಟಲ್ ಸಿಸ್ಟಮನ್ನು ಒದಗಿಸಿ 2 ಕಟ್ಟಡದ ಲೋಕಾರ್ಪಣೆ ಈಗ ತಯಾರು ಮಾಡಿದ್ವಿ. ದಿನಾಂಕ 14ನೇ ತಾರೀಕು 14/5/2025 ಕಟ್ಟಡ ಲೋಕಾರ್ಪಣೆ ಮಾಡಲು ಕಟ್ಟಡದ ಉದ್ಘಾಟನೆಯನ್ನು ನಮ್ಮ ಸಂಸದರಾದಂಥ ಗೋವಿಂದ ಎಂ ಕಾರಜೋಳ ಅವರು ಕೇಳ್ಕೊಂಡಿದ್ದು ಅವರ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಕೊಡ್ತಾರೆ. ಅದಾದಮೇಲೆ ನಮ್ಮ ಸಂಸ್ಥೆಯ ಹಿರಿಯ ವಕೀಲರು, ಅಧ್ಯಕ್ಷರು ಆದಂತಹ ಎಂ ಶಿವಲಿಂಗಪ್ಪನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಅದಾದಮೇಲೆ ಈ ಕಾರ್ಯಕ್ರಮವನ್ನು ಕಾಲೇಜ್ ಕಟ್ಟಡವನ್ನು ಬಿ ಜಿ ಗೋವಿಂದಪ್ಪನವರು ಶಾಸಕರು ಇವ್ರ ಕಡೆಯಿಂದ ಅಮೃತಾಸ್ತಿಯಿಂದ ಉದ್ಘಾಟನೆ ಆಗುತ್ತೆ. MP ಪ್ರಕಾಶ್ ಅವರು ಮಗಳು ನಮ್ಮ ಸಂಸ್ಥೆಗೆ ಪೂರಕವಾಗಿ ಕೆಲಸ ಮಾಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಲ್ಲಿ MP ಪ್ರಕಾಶ್ ಒಬ್ಬರು. ಅವರು ನಾವು ನಾಡಿನ ಒಬ್ಬ ಶ್ರೇಷ್ಠ ರಾಜಕಾರಣಿನು ಅಂತ ಕರಿತೀನಿ ಅವ್ರನ್ನ ಯಾವತ್ತು. ಏಕೆಂದರೆ ಅವರೇ ಆದಂಥ ತತ್ವ ಸಿದ್ಧಾಂತಗಳಿಗೆ ನಡೆಸ್ಕೊಂಡು ಬಂದಂಥವರು, ನಿಜಲಿಂಗಪ್ಪನವ್ರ ಅನುಯಾಯಿಗಳಾಗಿದ್ದರು ಅನ್ನೋ ಒಂದು ಭಾವನೆ ಕೂಡ ನಮ್ಮಲ್ಲಿದೆ. ನಾವು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ನಮ್ಮನ್ನು 1 ಗಂಟೆನೂ ಕೂಡ ಕಾಯಿಸ್ತಲೇ ಫೋನ್ ಮಾಡಿ ಆ ಕೆಲಸಗಳ ಡಿಪಾರ್ಟ್ಮೆಂಟ್ಗೆ ಹೇಳಿದರೆ ಆ ಕೆಲಸಗಳು ಆಗ್ತಾಯಿದ್ದು. ಆ ಕೆಲಸಗಳು ಫೋನ್ ಮಾಡ್ತಿರಲ್ಲ ಅಧಿಕಾರಿಗಳು ನಮ್ಮನ್ನು ಅತ್ಯಂತ ಗೌರವದಿಂದ ಕಂಡು ಕೆಲಸ ಮಾಡಿಕೊಡ್ತಿದ್ರು. ಅದು ಅವರ ಒಂದು ಗಳಿಸಿದಂಥ ಹೆಚ್ಚುಗಾರಿಕೆ ಅಂತ ನನಗೆ ಅನಿಸುತ್ತೆ ಅವ್ರದ್ದು. ಅದಕ್ಕೋಸ್ಕರ ಅವ್ರನ್ನ ಇದ್ದಾಗಲೇ ಕರೆಸಿ ನಾವು ಗೌರವಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ವಿ. ಅದು ಸಾಧ್ಯತೆ ಆಗಲಿಲ್ಲ. ಹಂಗಾಗಿ ಅವ್ರ ಮಗಳಿಗೆ ಹರಪನಹಳ್ಳಿ ಕ್ಷೇತ್ರದ MLA ಆಗಿದ್ದಾರೆ ಲತಾ ಮಲ್ಲಿಕಾರ್ಜುನ್ ಅವ್ರನ್ನ ಕರೆದು ಪ್ರೌಢಶಾಲೆ ಏನು ಅವ್ರ ಹೆಸರಿಟ್ಟಿದ್ದೀವಿ ಅವ್ರ ಕಡೆಯಿಂದಲೇ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಮ್ಮ ಕಮಿಟಿಯವರು ಎಲ್ಲರೂ ತೀರ್ಮಾನ ಮಾಡಿದ್ರಿಂದ ಅವ್ರನ್ನ ಕರೆದ ಕಾರ್ಯಕ್ರಮನ ಆ ಕಟ್ಟಡ ಉದ್ಘಾಟನೆ ಮಾಡ್ತಿದ್ವಿ. ಹಂಗೆ ಕಾಶಪ್ಪನವರು ನಮ್ಮ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಬಸ್ ಶೆಟ್ಟರ್ ಏನಿದ್ದು 18-20 ಲಕ್ಷ ರೂಪಾಯಿನ ಬಸ್ ಶೆಟ್ಟರ್ ಪ್ರಾರಂಭ ಮಾಡ್ತಿದ್ವಿ. ಅದರ ಉದ್ಘಾಟನೆ ಕೂಡ ಕಾಶಪ್ಪನವರು ಅವತ್ತು ದಿವಸ ಮಾಡಿಕೊಡ್ತಾರೆ. ಗುರು ರಕ್ಷೆಗೆ ನಮ್ಮ ಮಂಜು ಶಿವಸ್ವಾಮಿಯವರು ಮತ್ತು ನಮ್ಮ ಹಿರಿಯರಾದಂಥ ಧರ್ಮದ ನೀಲಕಂಠಯ್ಯನವರು, ಪಾರ್ವತಮ್ಮ ಆಲಪ್ಪನವರು, ಎ ಸಿದ್ದರಾಮೇಶ್ ಅವರು, ಪ್ರಕಾಶ್ ಮೂರ್ತಿಯವ್ರನ್ನ ಗುರುರಕ್ಷೆಗೆ ಒಳಪಡಿಸ್ತೀವಿ ಅವತ್ತು.
ಆ ಕಾರ್ಯಕ್ರಮದ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ವಿಧಾನಸಭಾ ಪರೀಕ್ಷಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ KS ನವೀನ್ರವರು ಬರ್ತಿದ್ದಾರೆ. ನಮ್ಮ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ವರಿ ಆನಂದ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿರ್ತಾರೆ. ನಮ್ಮ ಉಪಾಧ್ಯಕ್ಷರ ಪುಟ್ಟರಾಜ್ ಅವರು ಇರ್ತಾರೆ. KC ಮಲ್ಲಿಕಾರ್ಜುನಪ್ಪನವರು ಖಜಾಂಚಿ ಅವರು ಇರ್ತಾರೆ. ನಮ್ಮದು ಪ್ರದೀಪ್ ಕುಮಾರ್ ಅಂತೇಳಿ ತುಮಕೂರು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳವರು, ಅವರು ನಮ್ಮ ಸಂಸ್ಥೆಯ PUCಗೂ ಕೂಡ ಅವ್ರನ್ನ ನಾವು ಹೊಂದಾಣಿಕೆ ಮಾಡ್ಕೊಂಡು ನಾವು ಜಾಯಿಂಟಲ್ಲಿ ನಡೆಸ್ತಿದ್ದೀವಿ. ಅವ್ರನ್ನೂ ಕೂಡ ಅವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀನಿ, ಅವರು ಕೂಡ ಬರ್ತಿದ್ದಾರೆ. ನಮ್ಮ ಜಿಲ್ಲಾ ಪರಿಷತ್ ಸದಸ್ಯರಾದಂಥ ಹನುಮಂತಪ್ಪನವರು, ಗುರುಸ್ವಾಮಿಯವರು, ಹೆಬ್ಬಳ್ಳಿ ಮಲ್ಲಿಕಾರ್ಜುನರು ಇರ್ತಾರೆ. ನಮ್ಮ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ತಿರುಪತಿ ಪಾಟೀಲ್ರವರು, ತಹಸೀಲ್ದಾರರು, ಪುಟ್ಟಸ್ವಾಮಿಯವರು, DDPI ಅವರು, ಮಂಜುನಾಥ್ ಅವರು ಉಪನಿರ್ದೇಶಕರು, ಕಾಲೇಜಿನ DDPI ಅವರು, ಸೈಯದ್ ಮೊಹಿಶಿನ್ರವರು ಶಿಕ್ಷಣಾಧಿಕಾರಿಗಳು, ರಮೇಶ್ ಅವರು ವೃತ್ತ ನಿರೀಕ್ಷಕರು, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿರ್ತಾರೆ. ಅವತ್ತಿಂದ ವಿಶೇಷವಾಗಿ ನಮಗೆ ನಮ್ಮ ಶ್ರೇಷ್ಠ ಅಂದರೆ ನಾವು ಪರಮ ಪೂಜ್ಯರು ಅಂತ ಕರಿತೀವಿ, ಆ ಪೂಜ್ಯರಾಗಿರ್ತಕ್ಕಂಥ ರೇಣುಕಾಚಾರ್ಯರ ಮಠದ ಮೂಲ ಪುರುಷರಾಗಿರ್ತಕ್ಕಂಥ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಬಾಳೆಹೊನ್ನು ಇವರ ದಿವ್ಯ ಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ. ಅದಾದ ನಂತರ ಕರಿಋಷಭ ರಾಜದೇಶಿಕೇಂದ್ರ ಸ್ವಾಮಿಗಳು ಸೋಮನಕಟ್ಟೆ ಕಾಡಸಿದ್ದೇಶ್ವರ ಮಠ ನಡುವಿನಕೆರೆ, ಇವರು ಕೂಡ ಆ ಎರಡು ಕಟ್ಟಡಗಳು ವರ್ಷದಿಂದ ಶಿಲಾನ್ಯಾಸ ಮಾಡಿದ್ದರು. ಆ ವರ್ಷಕ್ಕೆ ಕೂಡ ಅವ್ರ ಕಟ್ಟಡನ ಪ್ರಾರಂಭ ಮಾಡ್ತಿದ್ವಿ, ಅವರ ಆಶೀರ್ವಾದ ಅಂತೇಳಿ ಅವ್ರನ್ನೂ ಕೂಡ ಕರೆದಿದ್ವಿ, ಅವರು ಕೂಡ ಬರ್ತಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಣಸ್ಕಟ್ಟ, ಇವರು ಕೂಡ ಬರ್ತಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳ ಜೊತೆಗೆ ಬೆಳಿಗ್ಗೆ ಪರಮ ಪೂಜ್ಯರ ಇಷ್ಟಲಿಂಗ ಪೂಜೆ ಬೆಳಗ್ಗೆ 8 ಗಂಟೆಯಿಂದ ಹಿಡ್ಕೊಂಡು 11 ಗಂಟೆ ತನಕ ಇಷ್ಟಲಿಂಗ ಪೂಜೆ ಇರುತ್ತೆ. ಇಷ್ಟಲಿಂಗ ಪೂಜೆಯಲ್ಲಿ ಎಲ್ಲ ಭಕ್ತರು ಕೂಡ ನಾಡಿನ ನಮ್ಮ ತಾಲೂಕಿನ ಎಲ್ಲ ಜನರನ್ನು ಕೂಡ ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸೋಕ್ಕೆ ಕರೆದಿದ್ದೀವಿ. ಅದಾದ ನಂತರ 11 ಗಂಟೆಗೆ ಸಭಾ ಕಾರ್ಯಕ್ರಮ ಆಗುತ್ತೆ. ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಹೇಳಿದ್ನಲ್ಲಿ ಈ ಥರ ವಿವರ ಕೊಟ್ಟಿದ್ದೀನಿ, ಅವರೆಲ್ಲರೂ ಕೂಡ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಪ್ರಸಾದ ವ್ಯವಸ್ಥೆಯೂ ಕೂಡ ಇದೆ. ಇಷ್ಟೆಲ್ಲ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಕೂಡ ಅತ್ಯಂತ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀವಿ. GV TV ಇದು ನಿಮ್ಮ ಧ್ವನಿ.